ಯಾರು ಯಾರಿದ್ದೀರಾ ಅಲ್ಲಿ? ಯಾರು ನೀನ್ ಹೇಳು? ಯಾರು? ಕಾಪಾಡಿ ಕಾಪಾಡಿ. ಯಾರ್ದು ಅಂತ್ಯ ಚೆನ್ನಾಗಾಗುತ್ತೋ ಅವ್ರದ್ದು ಪ್ರಾರಂಭ ಚೆನ್ನಾಗೇ ಆಗುತ್ತೆ ಅಂತ ಕೇಳಿದ್ದೆ ನಾನು. ಆದರೆ ನನ್ನ ಕತೆ ಸ್ವಲ್ಪ ಬೇರೆನೆ. ಅದರ ಪ್ರಾರಂಭ ಆಗಿದ್ದು ತುಂಬ ಹಿಂದೆನೆ, ಆದರೆ ನಂಗೆ ಅರ್ಥ ಆಗಿದ್ದು ಕೋಲ್ಕತ್ತಾಗೆ ಬಂದಮೇಲೆ.
ಯಾರದು? ಯಾರದು? ಯಾರಲ್ಲಿರೋದು? ಯಾರು? ಯಾರದು? Who is there? ಯಾರದು? ಯಾರು? ಹಲೋ, ಅರೆ ಅದರಿಂದ ನಿನಗೇನು ಪ್ರಾಬ್ಲಮ್ ಆಗಿದೆ? ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ, ಟೈಮ್ ಪಾಸ್ ಮಾಡೋಕ್ಕೆ ಕೂತಿದ್ದೀನಿ ಇಲ್ಲಿ. ಹಾಂ ಸರಿ, ಸರಿನಾ? ಹಾಂ ಲೇಟ್ ಆಗತ್ತೆ, ಸರಿನಾ? ನಾನು ಬರೋದು ಲೇಟ್ ಆಗತ್ತೆ. ಒಂದು ಕೆಲಸ ಮಾಡು, ನೀನು ಡಿನ್ನರ್ ಮುಗಿಸ್ಕೊ, ಸರಿನಾ? ಹಾಂ ಸರಿ, ಇಡ್ತೀನಿ. ಬಹದ್ದೂರ್, ಹೇಳಿ ಸರ್. ಹಾಂ, ಚೇಂಬರ್ ಕ್ಲೋಸ್ ಮಾಡು. ಆಯಿತು ಸರ್. ಅಯ್ಯೋ, ಬರ್ತಾ ಇರಬೇಕಾದ್ರೆ ದಾರಿಲಿ ಗಾಡಿ ಕೆಟ್ಟೋಯ್ತು. ನಾನೀಗ ನಡ್ಕೊಂಡೇ ಬರ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಿಕೊಂಡು ಬೇಗ ಬಂದ್ಬಿಡ್ತೀನಿ, ಸರಿನಾ? ಯೋಚನೆ ಮಾಡಬೇಡ. ಹಾಂ, ನೀನು ಆರಾಮಾಗಿ ಊಟ ಮಾಡಿ ಮಲ್ಕೋ, ಚಿಂತೆ ಮಾಡಬೇಡ, ಸರಿನಾ? ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹಾಂ 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 ಸರಿ 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 ಸರಿ, ಫೋನ್ ಇಡು ಸಾಕು. ಹಾಂ ಹಾಂ ಸರಿನಾ? ಹಾಂ ಸರಿ ಸರಿ ಆಯಿತು, ಸರಿ. ಸ್ವಿಚ್ ಆಫ್ ಆಗೋಯ್ತು. ಏನಪ್ಪ ಇದು?
ಯಾಕೋ ಸಾಯ್ಬೇಕು ಅಂತ ಆಸೆ ಇದೆಯಾ? ನಮ್ಮ ನ್ಯೂಸ್ ಮಾಡ್ತಿದ್ಯಾ? ನೋಡಿ, ನಾನು ನಮ್ಮ ಬಾಸ್ ಏನು ಹೇಳಿದ್ರು ಆ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನನ್ನ ದಾರಿಗೆ ಅಡ್ಡ ಬರಬೇಡಿ. ಲೇ ತಮ್ಮ, ನಮಗೂ ಕೆಲಸ ಇದೆ ಕಣಪ್ಪ. ಹಿಡ್ಕ ಬಿಡಿ. ನಿಂತ್ಕೊಳೋ. 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 ಅಷ್ಟೇನಾ? ತೆಗಿ ಬ್ಯಾಗ್ನ. ನಿನಗೆ ಹೇಳ್ತಿರೋದು, ತೆಗಿಯೋ ಬ್ಯಾಗ್ನ. ತೆಗಿಯೋ ಬ್ಯಾಗ್ನ. ಕೊಡೋ ಬ್ಯಾಗ್ನ ನನಗೆ. ಸ್ಕೂಲ್ಗೆ ಹೋಗ್ಬೇಕಾ? ಲೇ ತಮ್ಮ, ಜಾಸ್ತಿ ಆಗೋಯ್ತು ನಿಂದ. ತೆಗಿಯೋ ಬ್ಯಾಗ್ನ. ಕೊಡೋ ಕೊಡೋ.
ನನ್ನ ಮಕ್ಕಳ ಈ ಜರ್ನಲಿಸ್ಟ್ನ ಲೈಟಾಗಿ ತಗೋಬಿಡ್ಕೊಂಡ್ರು. ಅದು ತುಂಬ ಇಂಪಾರ್ಟೆಂಟ್ ನ್ಯೂಸ್, ಗೊತ್ತಾಯ್ತಲ್ಲ? ನಮ್ಮ ಚಾನಲ್ನಲ್ಲೇ ಎಲ್ಲರಿಗಿಂತ ಮುಂಚೆ ಬರಬೇಕು. ಹಾಗೇನಾದರೂ ಆಗಲಿಲ್ಲ ಅಂದರೆ ನಿನ್ನ ಕೆಲಸ ಹೋಗುತ್ತೆ. ನನ್ನ ಹೆಸರು ನವೀನ್ ಕುಮಾರ್. ನ್ಯೂಸ್ ಹಂಟಿಂಗ್ನಲ್ಲಿ ನಾನೇ ನಂಬರ್ 1. ಮೈ ಕಮಿನ್ ಸರ್? ಹಾಂ ಕರಣ್, ಕಮಿನ್. ಕೂತ್ಕೋ, ಸಿಡಮ್. ಗುಡ್ ಮಾರ್ನಿಂಗ್ ಸರ್. ಹಾಂ, ಮಾರ್ನಿಂಗ್. ನ್ಯೂಸು ಮೊದಲು ಬೇರೆ ಚಾನಲ್ನಲ್ಲಿ ಬರುತ್ತೆ, ಆಮೇಲೆ ನಮ್ಮ ಚಾನಲ್ನಲ್ಲಿ ಬರುತ್ತೆ. ಹೀಗೆ ಆಗ್ತಿದ್ರೆ ನಾನೊಂದಿನ ಹಿಮಾಲಯಕ್ಕೆ ಹೋಗಿ ಸೆಟ್ಲ್ ಆಗಬೇಕಾಗತ್ತೆ. ಸರ್, ಅಕಸ್ಮಾತ್ ನಾವು ನ್ಯೂಸ್ ಹಿಂದೆ ಹೊಡೆದ್ರೆ ನ್ಯೂಸು ಬೇರೆ ಕಡೆ ಓಡೋಗುತ್ತೆ. ಆದರೆ ನಾವು ಕ್ರಿಮಿನಲ್ ಹಿಂದೆ ಬಿದ್ದರೆ ನ್ಯೂಸು ತಂತಾನಾಗೆ ನಮ್ಮ ಹತ್ರ ಬರುತ್ತೆ. ರಿಲ್ಯಾಕ್ಸ್ ಸರ್. ಈ ಫೈಲ್ ನೋಡಿ. ದ್ಯಾಟ್ಸ್ ಗುಡ್. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆಯಾ? ಹಾಂ ಸರ್. ಚೆನ್ನಾಗಿದೆ, ವೆರಿ ಗುಡ್. ಗ್ರೌಂಡ್ ವರ್ಕ್ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಸರ್. ನೋಡು ಕರಣ್, ನಮ್ಮ ಟೀಮಲ್ಲಿ ನೀನೊಬ್ಬನೇ ನೆಟ್ಟಗೆ ಕೆಲಸ ಮಾಡೋದು. ಥ್ಯಾಂಕ್ ಯು ಸರ್. ಕರಣ್, ನಮ್ಮ ಕಂಟ್ರಿ ಇಂಪ್ರೂವ್ ಆಗಬೇಕು ಅಂತಂದರೆ ನಮ್ಮ ಕಂಟ್ರಿ ಕ್ರೈಮ್ ರೇಟ್ 0 ಆಗಬೇಕು. ಯಾ ಸರ್. ಸರಿ ಬಿಡು, ನಿನಗೊಂದು ಅಸೈನ್ಮೆಂಟ್ ಇದೆ. ಹಾಂ ಸರ್. ಕೋಲ್ಕತ್ತಾದಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಅದರ ಓನರ್ ಹೆಸರು ವಾಸು ಅಂತ. ಅದೇನೆಂದರೆ ಹೋದ ವರ್ಷ ರೋಡ್ ಆಕ್ಸಿಡೆಂಟಲ್ಲಿ ಅವರು ಸತ್ತು ಹೋದ್ರಂತೆ. ಪೊಲೀಸ್ ರೆಕಾರ್ಡ್ನಲ್ಲಿ ಅದೇ ಇರೋದು. ಆದರೆ ಇನ್ಫಾರ್ಮೇಷನ್ ಪ್ರಕಾರ ಆ ಹಾಸ್ಪಿಟ್ಲಲ್ಲಿ ಏನೋ ಇಲ್ಲೀಗಲ್ ಆಗಿ ನಡೀತಿತ್ತಂತೆ. ಸರ್, 1 ವರ್ಷದ ಹಿಂದೆ ಆ ಹಾಸ್ಪಿಟಲ್ ಓನರ್ದು ಆಕ್ಸಿಡೆಂಟ್ ಆಗಿತ್ತು. ನನ್ನ ಪ್ರಕಾರ ಹೇಳೋದಾದರೆ ಇದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಅಂತ ಅನ್ಸುತ್ತೆ ಸರ್. ಯಾವುದೋ ಮಿಸ್ಟ್ರಿ ಇರ್ಬೋದು, ನಮ್ಗದು ಇನ್ನೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ನೀನು ಇಮಿಡಿಯೇಟ್ ಕೋಲ್ಕತ್ತಾಕ್ಕೆ ಹೋಗಬೇಕಾಗತ್ತೆ. ನೀನು ಫ್ಲೈಟ್ ಟಿಕೆಟ್ಸ್ ಎಲ್ಲ ನಾನು ರೆಡಿ ಮಾಡಿದ್ದೀನಿ. ಅಲ್ಲಿ ನಿನಗೆ ಮನ್ಸೂರ್ ಅನ್ನೋ ವ್ಯಕ್ತಿನ ಅರೇಂಜ್ ಮಾಡಿದ್ದೀನಿ. ಅಲ್ಲಿ ಓಡಾಡೋಕ್ಕೆ ಅಂತ ನಿನಗೊಂದು ಮೋಟರ್ ಸೈಕಲ್ ಕೂಡ ಕೊಡ್ತಾನೆ. ಥ್ಯಾಂಕ್ ಯು ಸರ್. ಅಂದರೆ ನಾನು ಇವಾಗ ಕೋಲ್ಕತ್ತಾಗೆ ಹೋಗ್ಬೇಕಾ ಸರ್? ಹೌದು, ಕೆಲಸ ಇದೆ, ಹೋಗಲೇಬೇಕಾಗುತ್ತೆ. ಓಕೆ ಸರ್. ಯಾಕಾದರೂ ಬಂದು ತಗ್ಲಾಕೊಂಡೋ ಇಲ್ಲಿಗೆ ನಾನು. ಏನು ಹೇಳಿದೆ? ಇಲ್ಲ ಸರ್, ಇಲ್ಲ, ಏನಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಫಾದರ್, ಎಸ್, ಒಂದು ಹುಡುಗ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಫಾದರ್. ಮೀಟ್ ಮಾಡಬೇಕಂತ. ಸೆಂಡ್ ಹಿಮ್. ಮೈ ಕಮಿನ್ ಫಾದರ್? ಎಸ್, ಕಮ್ ಇನ್. ಪ್ಲೀಸ್ ಬಿ ಸೀಟೆಡ್. So, how can I help you? ಬಿಷಪ್ಸ್ ಮಿಷನರಿ 2015 ಬ್ಯಾಚ್, ಕರಣ್ ಸಿಂಗ್. ನೀವು ನಿಮ್ಮ ಕೈಯಾರೆ ನನಗೆ ಪರ್ಫೆಕ್ಟ್ ಸ್ಟೂಡೆಂಟ್ ಅನ್ನೋ ಬ್ಯಾಚ್ ಕೊಟ್ಟಿದ್ರಿ, ನೆನಪಿದ್ಯಾ? Yes. How can I forget? That young boy, strong boy. ಹೀಗೆ ನೋಡಿದ್ರೆ ತುಂಬಾನೇ ಬೆಳೆದ್ಬಿಟ್ಟಿದೀಯಾ ಮೈ ಬಾಯ್. ಸರಿ ಮೈ ಸನ್, ಏನು ವಿಷಯ ಬಂದಿತ್ತು? ಅದು ಆ್ಯಕ್ಚುಲಿ ನಾನು ಕೋಲ್ಕತ್ತಾಗೆ ಬಂದೆ, ಹಾಗೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಅದು ಸರಿ, ಇಷ್ಟು ದೊಡ್ಡ ಸಿಟಿಲಿ ನಿನಗೆ ನನ್ನ ಅಡ್ರೆಸ್ ಹೇಗೆ ಸಿಕ್ತು? ಹುಡುಕಿದ್ರೆ ದೇವರೇ ಸಿಗ್ತಾನೆ. ಅದೇ ದೇವ್ರ ಹತ್ರ ನಾನು ನಿಮ್ಮ ಅಡ್ರೆಸ್ ಹುಡುಕೊಂಡು ಬಂದ್ಬಿಟ್ಟೆ ನಿಮ್ಮನ್ನು ನೋಡೋದಕ್ಕೆ. ಮತ್ತೆ ಎಲ್ಲಿ ಉಳ್ಕೊಂಡಿದ್ಯಾ? ಇಲ್ಲೇ ಸಿಟಿ ಹಾಸ್ಪಿಟ್ಲ್ ಇದೆಯಲ್ಲ, ಅದ್ರ ಹತ್ರ ಇದ್ದೀನಿ. ಎಷ್ಟು ದಿನ ಇರ್ತೀಯ ಇಲ್ಲಿ? 2-3 ದಿನ ಇರ್ತೀನಿ. ನಾನು ಆ್ಯಕ್ಚುಲಿ ನ್ಯೂಸ್ ಏಜೆನ್ಸಿಗೆ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾವು ಒಂದು ಸ್ಟೋರಿ ಮೇಲೆ ಕೆಲಸ ಮಾಡ್ತಿದ್ದೀವಿ, ಅದ್ರ ಕಾರಣನೇ ನಾನು ಕೋಲ್ಕತ್ತಾಗೆ ಬಂದಿರೋದು. ಮತ್ತೆ ಹೊರಟ್ಬಿಡ್ತೀನಿ.
ಎಂಥ ನ್ಯೂಸ್? ಇಲ್ಲೇ ಪಕ್ಕದಲ್ಲಿ ಒಂದು ಸಿಟಿ ಹಾಸ್ಪಿಟ್ಲ್ ಇದೆಯಲ್ಲ, ಅದರ ಓನರು ವಾಸು ಅಂತ. ನಾನು ಕೇಳ್ಪಟ್ಟೆ ಏನೋ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಮ್ಯಾಟ್ರ್ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ಇದೆಲ್ಲ ನಡೆದು ತುಂಬ ಹಿಂದೆ, ಈಗೆಲ್ಲ ಸರಿ ಹೋಗಿದೆ. ಆದರೆ ನಮಗೆ ಈಗ ಅಸೈನ್ಮೆಂಟ್ ಬಂದಿರೋದ್ರಿಂದ ನಮ್ಮ ಬಾಸು ನಮ್ಗೆ ಇವಾಗಲೇ ಕೊಟ್ಟಿರೋದು. ಸೊ ಹಾಗಾಗಿ ನಾನು ಈ ಕೆಲಸ ಮಾಡಲೇಬೇಕಾಗಿದೆ. ಸರಿ, ಆ ವಿಷಯನ್ನೆಲ್ಲ ಬಿಟ್ಟಾಕೋ. ಈಗ ಒಂದು ಕಾಫಿ ಕುಡಿಯೋಣ ಬಾ. ಆಮೇಲೆ ನೀನು ಇಷ್ಟು ದಿನ ಆದಮೇಲೆ ಬಂದಿದ್ದೀನಿ, ಇಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ, ಫಾದರ್ ಒಂದು ಕಪ್ ಕಾಫಿನೂ ಕೊಡಲಿಲ್ಲ ಅನ್ಕೋಬಾರ್ದು. ನಾನು ಬದಲಾಗಿದ್ದೀನಿ ಆ ಅನ್ಕೊಂಡ್ಯಾ? ಥರ ಎಲ್ಲ ಏನಿಲ್ಲ. ಸರಿ ಬಾ. ಯಾರು ನೀವು? ಏನಾಯ್ತು ನಿಮಗೆ? ಎದ್ದೇಳಿ 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 ಎದ್ದೇಳಿ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಫೀಲಿಂಗ್ ಬೆಟರ್? ನಿನ್ನೆ ರಾತ್ರಿ ನಮ್ಮ ಹಾಸ್ಪಿಟ್ಲ್ ಮುಂದೆ ನಿಮಗೆ ಸಣ್ಣ ಆಕ್ಸಿಡೆಂಟ್ ಆಗಿತ್ತು. ನೀವು ಇದೇ ಥರ ಏನಾದರೂ ಬೈಕ್ ಓಡಿಸ್ತಾ ಇದ್ರೆ ಖಂಡಿತವಾಗ್ಲೂ ಫ್ಯೂಚರ್ನಲ್ಲಿ ತುಂಬ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ನೀವಿವಾಗ ಸ್ವಲ್ಪ ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತೆ ನಾನು ಮೆಡಿಸಿನ್ಸ್ ಕೂಡ ಬರ್ತಿದ್ದೀನಿ. 1-2 ದಿನ ರೆಸ್ಟ್ ತಗೊಳ್ಳಿ, ಆಮೇಲೆ ನಿಮಗೆ ಡಿಸ್ಚಾರ್ಜ್ ಆಗುತ್ತೆ. ಯಾಕೆ ಎದ್ದೇಳ್ತಾ ಇದ್ದೀರಾ? ನೋ, ನಂಗೆ ಮಲ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಇಲ್ಲ. ತಗೊಳ್ಳಿ. ಅದು ಹೇಳಿ, ಏನ್ ಅದು ಬೇಕಿತ್ತು? ಆ್ಯಕ್ಚುಲಿ ನಿನ್ನೆ ರಾತ್ರಿ ನಾನು ಬೈಕ್ ಓಡಿಸ್ತಾ ಇದ್ದಾಗ ಒಂದು ಹುಡುಗಿ ನನ್ನ ಬೈಕ್ಗೆ ಅಡ್ಡ ಬಂದ್ಬಿಟ್ಲು. ಮತ್ತು ಅದು ಹುಡುಗಿನ? ಆದ್ರೆ ಅಲ್ಲಿ ಯಾರೂ ಇರ್ಲಿಲ್ವಲ್ಲ. ನನಗನ್ಸತ್ತೆ ಬಹುಶಃ ನಾನು ಬರೋದಕ್ಕೆ ಮುಂಚೆ ಅವ್ರು ಹೊರಟೋಗಿದ್ರೇನೋ. ಎನಿವೇ, ನೀವಿವಾಗ ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ನಾನು ಮತ್ತೆ ನನ್ನ ವಿಸಿಟಿಂಗ್ ಅವರ್ಸಲ್ಲಿ ಬಂದು ಚೆಕ್ ಮಾಡ್ತೀನಿ. ಟೇಕ್ ಕೇರ್. ಹಲೋ. ಹಾಂ ಕರಣ್, ಹಾಂ ಸರ್. ನಿನಗೆ ಆಕ್ಸಿಡೆಂಟ್ ಆಯ್ತಂತೆ? ಹೌದು ಸರ್, ಅದೊಂದು ಸಣ್ಣ ಆಕ್ಸಿಡೆಂಟು. ಆದರೆ ಎನಿಥಿಂಗ್ ಸೀರಿಯಸ್? ಇಲ್ಲ ಸರ್, ಅದು ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಬೇಗ ರಿಕವರಿ ಆಗು ಕರಣ್, ತುಂಬ ಕೆಲಸ ಇದೆ ನಮಗೆ, ಆಯಿತಾ? ಹಾಂ ಸರ್, ನಾನು ನಿಮಗೆ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಿ. ಓಕೆ ಓಕೆ, ಬಾಯ್, ಟೇಕ್ ಕೇರ್. ಓಕೆ ಸರ್, ಗುಡ್ ನೈಟ್ ಸರ್. ಅದು ನಾನು ಬೆಡ್ ಮೇಲೆ ಮಲಗಿದ್ದಾಗ ಯಾರೋ ನನ್ನ ಕರೆದಾಗಾಯ್ತು. ಅದಕ್ಕೆ ನಾನು ಇಲ್ಲಿ ತನಕ ಬಂದೆ. ಅದು ಹಾಗೆ ಆಗತ್ತೆ. ಆದರೆ ಕೆಲವೊಮ್ಮೆ ಮಾತ್ರ ಹೀಗಾಗ್ಬಿಡತ್ತೆ. ಆಗ ನಿಮಗೆ ನಿಜವಾದ ಅನುಭವ ಆಗತ್ತೆ. ರಹಸ್ಯ ಯಾವಾಗಲೂ ಸಮಾಧಿ ಆಗ್ಬಿಡತ್ತೆ. ಆದರೂ ಆ ರಹಸ್ಯ ಅಂತೂ ಎಲ್ಲರ ಮುಂದೆ ಖಂಡಿತ ಬಂದ್ಬಿಡತ್ತೆ. ರಹಸ್ಯ? ಯಾವ ರಹಸ್ಯ? ಯಾವ ರಹಸ್ಯದ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಸರ್,
ಏನಾಯಿತು? ಇಲ್ಲಿ ಏನು ಮಾಡ್ತಿದ್ದೀರಾ ಸರ್? ಡಾಕ್ಟ್ರ್ ಜೊತೆ ಡಾಕ್ಟರ್ ಹೋಗಿ ತುಂಬ ಹೊತ್ತಾಯ್ತಲ್ವಾ ಸರ್? ನಡೀರಿ ಸರ್, ಬೆಡ್ನಲ್ಲಿ ಹೋಗಿ ಮಲ್ಕೊಳ್ಳಿ. ಇಲ್ಲೇ ಇದ್ರಲ್ಲ. ಮಲ್ಕೊಳ್ಳಿ ಸರ್, ತುಂಬ ಹೊತ್ತಾಗಿದೆ, ನಿದ್ದೆ ಮಾಡಿ. ಸರಿ, ನೀವು ಹೊರಡಿ, ನಾನು ಮಲಗ್ತೀನಿ. ಮಲ್ಕೊಳ್ಳಿ ಸರ್, ತುಂಬ ಲೇಟ್ ಆಯಿತು. ಹಾಂ. ನಿಮ್ಗೆ ಏನೇ ಬೇಕಿದ್ರೂ ನನಗೆ ಹೇಳಬೇಕು, ಆಯಿತಾ? ಗುಡ್ ನೈಟ್ ಸರ್. ಗುಡ್ ನೈಟ್. ಹಾಂ, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇಲ್ಲೊಂದು ಸೈನ್ ಮಾಡಿ, ನೀವು ಡಿಸ್ಚಾರ್ಜ್ ಆಗಿದ್ದೀರಾ. ಇಲ್ಲಿ ನೀವು ಇಷ್ಟೊತ್ತಲ್ಲಿ ಮಧ್ಯ ರೋಡಲ್ಲಿ ಏನು ಮಾಡ್ತಿದ್ದೀರಾ? ನೀವು ನನ್ನನ್ನು ತುಂಬ ಹೆದರ್ಸ್ಬಿಟ್ರಿ. ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಬನ್ನಿ, ನಾನು ನಿಮ್ಮ ಜೊತೆನಲ್ಲಿ ಬರ್ತೀನಿ, ನಡೀರಿ. ಜೊತೆಗೆ ಬರಬೇಕು ಅಂದ್ಕೊಂಡವರು ನೀವ್ಯಾಕೆ ನನ್ನ ಹಿಂದೆ ಫಾಲೋ ಮಾಡ್ತಾ ಇದ್ರಿ? ಫಾಲೋ ಮಾಡ್ತಿರೋದು ನಾನು ನಿಮ್ಮನ್ನ ಏನೋ ಕೇಳೋದಕ್ಕೆ. ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡಿ. ನಾನೊಬ್ಬ ಜರ್ನಲಿಸ್ಟು. ಒಂದು ಸ್ಟೋರಿ ಮೇಲೆ ಕೆಲಸ ಮಾಡೋದಕ್ಕೋಸ್ಕರ ಗೋವಾದಿಂದ ಕೋಲ್ಕತ್ತಾ ತನಕ ಬಂದಿದ್ದೀನಿ. ನನ್ನ ಇನ್ಫಾರ್ಮೇಷನ್ ಪ್ರಕಾರ ಈ ಹಾಸ್ಪಿಟ್ಲ್ ಓನರ್ ವಾಸು 1 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರಲ್ವಾ. ಮತ್ತು ಈ ಹಾಸ್ಪಿಟ್ಲ್ನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ರ್ಯಾಕೆಟ್ ಕೂಡ ನಡೀತಿದೆ. ಹಣೆ ಬರ ನೋಡು ಹೇಗಿದೆ ಅಂತ. ನನ್ನ ಬೈಕ್ ಆಕ್ಸಿಡೆಂಟ್ ಕೂಡ ಇದೇ ಹಾಸ್ಪಿಟಲ್ನ ಎದುರುಗಡೆಗೆ ಆಯಿತು. ಮತ್ತು ನೀವು ಕೂಡ ಇದೇ ಹಾಸ್ಪಿಟಲ್ನ ಡಾಕ್ಟರು. ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಏನು? ನಾನಂತೂ ಈ ಹಾಸ್ಪಿಟ್ಲಲ್ಲಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಡೋಂಟ್ ಟೇಕ್ ಇಟ್ ಅದರ್ವೈಸ್. ನಾನು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಕೇಳ್ತಿದ್ದೀನಿ ಡಾಕ್ಟರ್. ನ್ಯಾಯಕ್ಕೋಸ್ಕರ ನೀವು ನಂಗೆ ಸಹಾಯ ಮಾಡಬೇಕು. ದಯವಿಟ್ಟು ಈ ಹಾಸ್ಪಿಟ್ಲಲ್ಲಿ ಇಲ್ಲಿವರೆಗೂ ಏನು ನಡೆದಿತ್ತು, ಏನು ನಡೀತಾ ಇದೆ ಎಲ್ಲನೂ ನೀವು ನಂಗೆ ಹೇಳಬೇಕು. ನಾನು ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ನಾನು ಈ ಹಾಸ್ಪಿಟ್ಲಿಗೆ ಟ್ರೈನಿಂಗೋಸ್ಕರ ಬಂದಿದ್ದಾಗ ಆಗ ಈ ಹಾಸ್ಪಿಟ್ಲ್ ಓನರ್ ಮಿಸ್ಟರ್ ವಾಸು ಅವರಾಗಿದ್ದರು. ಅವತ್ತೊಂದಿನ ಮಿಸ್ಟರ್ ವಾಸು ಮತ್ತು ಮಿಸ್ಟರ್ ಮೆಹ್ರಾ ಅವ್ರ ಮಧ್ಯೆ ದೊಡ್ಡ ಜಗಳನೇ ನಡೀತು. ಮೆಹ್ರಾ, ನೀನು ನಿನ್ನ ಕೆಲಸ ಮಾಡೋದಕ್ಕೆ ದುಡ್ಡು ತಗೋತೀಯ ತಾನೆ? ಆದರೆ ರಿಸ್ಕ್ ತಗೊಳ್ಳೋದು ನಾನು.
ಮತ್ತು ನೀನು ದುಡ್ಡು ತಗೊಳ್ಳೋ ಟೈಮ್ಗೆ ಸರಿಯಾಗಿ ಬಂದ್ಬಿಡ್ತೀಯ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಾನು ಈ ದಂಧೆನ ನಿಲ್ಲಿಸ್ಬಿಡ್ತೀನಿ. ದಂಧೆ ನಿಲ್ಲಿಸ್ಬೇಕು ಅನ್ನೋ ಧಮ್ಕಿನ ಬೇರೆ ಯಾರಿಗಾದ್ರೂ ಹಾಕುವಾಸು. ಒಂದು ವಿಷಯ ಗೊತ್ತಿರಲಿ, ಒಂದು ಸಣ್ಣ ಇನ್ಫಾರ್ಮೇಶನ್ನು ಪೊಲೀಸ್ನವ್ರ ಕಿವಿಗೆ ಬಿತ್ತು ಅಂತ ಅನ್ಕೋ, ನೀನು ಲೈಫ್ ಲಾಂಗ್ ಜೈಲಲ್ಲೇ ಇರ್ತೀಯ. ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ ಹತ್ರ ಎಲ್ಲ ಫುಟೇಜು ಇದೆ. ಅದೇನಾದ್ರೂ ಪೊಲೀಸ್ ಕೈಗೆ ಸಿಕ್ತು ಅಂತ ಅಂದ್ರೆ ಯೋಚನೆ ಮಾಡು ವಾಸು, ಯೋಚನೆ ಮಾಡು. ಇನ್ನೂ ಸಮಯ ಇದೆ. ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಿಕ್ಕೆ ಟ್ರೈ ಮಾಡಬೇಡ ನೀನು. ನಿಮ್ಮಂಥವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಹೀಗೆ ಮಾಡ್ತೀರಾ ಅಂತ. ಮೆಹ್ರಾ, ನಿನ್ನ ಎಲ್ಲ ಫೂಟೇಜ್ಗಳು ನನ್ನ ಹತ್ರ ಇದೆ ನೋಡು. ಸಮಯ ಬಂದಾಗ ಅದು ಕೂಡ ಪೊಲೀಸ್ನವ್ರ ಕೈ ಸೇರುತ್ತೆ. ಅದಕ್ಕೆ ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸನ ಬಿಟ್ಬಿಡು. ಮತ್ತೆ ಈ ಆಫೀಸ್ ಕಡೆ ತಲೆ ಹಾಕೋದನ್ನ ಮರ್ತು ಬಿಡು. ಐ ಸೇ ಗೆಟ್ ಔಟ್ ಫ್ರಮ್ ಮೈ ಆಫೀಸ್, ಔಟ್. ಅದಾದ್ಮೇಲೆ ಮಿಸ್ಟರ್ ಮೆಹ್ರಾ ಅವರು ಈ ಹಾಸ್ಪಿಟ್ಲಲ್ಲಿ ಕಾಣಿಸ್ಲೇ ಇಲ್ಲ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮಿಸ್ಟರ್ ವಾಸು ಅವರು ಕಾರ್ ಆಕ್ಸಿಡೆಂಟಲ್ಲಿ ಸತ್ತು ಹೋದ್ರು. ಇದರರ್ಥ ಮಿಸ್ಟರ್ ವಾಸು ಮತ್ತೆ ಮಿಸ್ಟರ್ ಮೆಹ್ರಾ ಇಬ್ರು ಸೇರ್ಕೊಂಡು ಹ್ಯೂಮನ್ ಟ್ರಾಫಿಕಿಂಗ್ನ ದಂಧೆ ನಡೆಸ್ತಾ ಇದ್ರು ಅಂತ ಆಯ್ತು. ಮಿಸ್ಟರ್ ವಾಸು ಅಂತೂ ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ರು. ಮಿಸ್ಟರ್ ಮೆಹ್ರಾ ಕತೆ ಏನಾಯ್ತು? ಮಿಸ್ಟರ್ ವಾಸು ಅವರು ಸಾಯೋ 1 ವಾರದ ಮುಂಚೆ ಮಿಸ್ಟರ್ ಮೆಹ್ರಾ ಅವರು ಸತ್ತೋಗಿದ್ರು. ಓ, ಅದು ಬಿಟ್ಟು ನನಗೆ ಬೇರೆ ಇನ್ನೇನೂ ವಿಷಯ ಗೊತ್ತಿಲ್ಲ. ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾಳೆ ಬೆಳಿಗ್ಗೆ ಮೀಟ್ ಮಾಡೋಕ್ಕಾಗತ್ತಾ? ನಾಳೆ ಬೆಳಿಗ್ಗೆನಾ? ಓಕೆ, ಶ್ಯೂರ್. ಓಕೆ, ಒಂದು ನಿಮಿಷ. ಕ್ಯಾನ್ ಯು ಗಿವ್ ಮಿ ಯರ್ ಕಾಂಟ್ಯಾಕ್ಟ್ ನಂಬರ್? ಹಾಂ, ಶ್ಯೂರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಬಾಯ್. ಮೇರಿ, ನಿನ್ ಬರ್ತ್ಡೇಗೋಸ್ಕರ ನಾನು ಒಂದು ಸರ್ಪ್ರೈಸ್ ಗಿಫ್ಟ್ ನ ತಂದಿದ್ದೀನಿ. ಹಾ, ನಿಜವಾಗ್ಲೂ? ಹೇಳೆ. ಇಲ್ಲ ಇಲ್ಲ ಇಲ್ಲ, ಹೇಳೆ. ಸರಿ, ಹಾಗಿದ್ರೆ ನೀನ್ ಕಣ್ಮುಚ್ಕೋ. ಹೌದಾ? ಸರಿ, ಕಣ್ಮುಚ್ಕೊಂತೀನಿ. ಮಾಡ್ಬಾರ್ದು. ಆಯ್ತಮ್ಮ. ಕಾಣಿಸ್ತಿಲ್ಲ ತಾನೇ? ಇಲ್ಲ ಕಣೆ. ಒನ್, 2, 3. ವಾವ್, ತುಂಬಾ ಚೆನ್ನಾಗಿದೆ ಕಣೆ. ತುಂಬಾನೇ ಇಷ್ಟ ಆಯ್ತು ನೋಡಿ. ನಿಂಗೆ ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ ಕಣೆ, ನನಗೆ ತುಂಬಾ ಇಷ್ಟ ಆಯ್ತು. ನಿಜವಾಗ್ಲು ನಿನಗಿದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ನನಗೆ ತುಂಬಾ ಖುಷಿ ಆಯ್ತು.
ಯಾರು ಯಾರಿದ್ದೀರಾ ಅಲ್ಲಿ? ಯಾರು ನೀನ್ ಹೇಳು, ಯಾರು? ಕಾಪಾಡಿ
ಕಾಪಾಡಿ. ಖುಷಿ ಖುಷಿ ಬಂದ್ಬಿಟ್ಯಾ ನೀನು? ಇಷ್ಟು ದಿನ ಕಾಯ್ತಾ ಇದ್ದೆ, ಇವತ್ತು ಕೊನೆ ಆಯ್ತು ಅದು. ಇವತ್ತಿನ ಪೂರ್ತಿ ದಿನ ನಮ್ದೇನೆ ಒಂದ್ಸಲ ನಾನಿನ್ನ ಮುಟ್ಲ. ಇವತ್ತು ನಾನು ನಿನ್ನ ಕಣ್ತುಂಬ ತೃಪ್ತಿಯಾಗಿ ನೋಡ್ತೀನಿ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಾನು ಕಣ್ತುಂಬ ನಿನ್ನ ನೋಡೋ ಅವಕಾಶನ ಕೊಡು. ಇಷ್ಟು ದಿನ ಬೇಕಾಯ್ತಾ ನಿನಗೆ ನನ್ನ ಹುಡ್ಕೊಂಬರೋದಕ್ಕೆ? ನಾನಂತೂ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ. ಏನು ಮಾಡ್ತಿದ್ಯಾ ನೀನು? ನಿನ್ನ ಭೇಟಿ ಆಗೋದಕ್ಕೋಸ್ಕರ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದೆ. ನಿನಗೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇದೆಯಾ? ನಿಂಗೆ ಗೊತ್ತಾ, ನಿನ್ನ ಮಾತು ಕೇಳೋದಕ್ಕೋಸ್ಕರ ನಾನು ಖುಷಿ, ಎಷ್ಟು ಹಾತೊರಿತಾ ಏನಾಗ್ತಿದೆ ಇದ್ದೆ ಅಂತ. ಯಾಕೆ ಹೀಗಾಡ್ತಾ ಇದೆಯಾ? ಕರಣ್ ಕರಣ್ ಖುಷಿನ ನೀನು ಅಷ್ಟು ದೂರದಿಂದ ಈ ಖುಷಿನ ಭೇಟಿ ಮಾಡೋದಕ್ಕೆ ಬಂದ್ಯಾ? ನಾನಲ್ವಾ ಕರಣ್ 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 ನೋಡು ನನ್ನ. ಫಾದರ್, ಎಸ್ 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 ಕೂತ್ಕೋ. ಏನಾಯ್ತು? ಯಾಕೆ ಹಿಂಗಿದ್ಯಾ? ಏನಾಯ್ತು ಹೇಳು. ಫಾದರ್, ನಾನು ನಿಮಗೆ ಏನೋ ಹೇಳಬೇಕು. ಫಾದರ್, ನಾನು ಇಲ್ಲಿ ಖುಷಿ ಅನ್ನೋ ಒಂದು ಹುಡುಗಿನ ಭೇಟಿ ಮಾಡಿದೆ. ಇಲ್ಲೇ ಹತ್ತಿರದಲ್ಲಿ ಸಿಟಿ ಹಾಸ್ಪಿಟಲ್ ಅನ್ನೋ ಹಾಸ್ಪಿಟಲ್ನಲ್ಲಿ ಅವರು ಡಾಕ್ಟರ್ ಕೆಲಸ ಮಾಡ್ತಿದ್ದಾರೆ. 2 ದಿನದಿಂದ ಅವ್ರ ಮೈಗೆ ಯಾಕೋ ಹುಷಾರಿಲ್ಲ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಡಾಕ್ಟ್ರಿಗೂ ತೋರಿಸ್ದೆ ನಾನು, ಆದರೂ ಅವಳು ಸರಿ ಹೋಗ್ತಿಲ್ಲ. ಮೈಸರ್, ಆ ದೇವ್ರ ಮೇಲೆ ಪೂರ್ತಿ ಭರವಸೆ ಇಡು, ಎಲ್ಲ ಸರಿ ಹೋಗುತ್ತೆ. ನನ್ನನ್ನು ಖುಷಿ ಹತ್ರ ಕರ್ಕೊಂಡೋಗು. ಅವಳೀಗ ಎಲ್ಲಿದ್ದಾಳೆ? ಬನ್ನಿ ಫಾದರ್, ದಯವಿಟ್ಟು ಏನಾರ ಮಾಡಿ.
ಫಾದರ್, ಖುಷಿಗೇನು ಆಗಲ್ಲ ಅಲ್ವಾ? ಸರಿ ಹೋಗ್ತಾಳೆ ಅಲ್ವಾ? ದೇವ್ರ ಮೇಲೆ ಭರವಸೆ ಇಡು ಅಂತ ಹೇಳಿದ್ನಲ್ಲ. ಸರಿ, ಡಾಕ್ಟರ್ ಏನಂತ ಹೇಳಿದ್ರು? ಅವ್ರೇನು ವಿಶೇಷವಾಗಿ ಹೇಳಲಿಲ್ಲ. ಒಂದಷ್ಟು ಮೆಡಿಸಿನ್ ಕೊಟ್ಟಿದ್ದಾರೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಹೇಳಿಲ್ಲ. ಅವಳಿಗೇನಾದ್ರೂ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ನಿನಗನ್ಸುತ್ತಾ? ಆದರೆ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂದರೆ ಅವಳಿಗೇನಕ್ಕಾಗತ್ತೆ? ದಯವಿಟ್ಟು ಒಂದ್ಸಲ ನೀವು ಬಂದು ನೋಡಬೇಕು. ಡೋಂಟ್ ವರಿ ಸರ್. ಫಾದರ್, ಖುಷಿಗೆ ಏನಾಗಿದೆ? ಕರಣ್, ಯಾವ ರೀತಿ ಜ್ಯೋತಿ ಇರುತ್ತೋ, ಯಾವ ರೀತಿ ಬೆಳಕಿರುತ್ತೋ, ಅದೇ ರೀತಿ ಕತ್ತಲು ಕೂಡ ಇರುತ್ತೆ. ಮನುಷ್ಯರಿಗೆ ಯಾವ ರೀತಿ ಒಂದು ಪ್ರಪಂಚ ಇರುತ್ತೋ, ಅದೇ ರೀತಿ ಆತ್ಮಗಳಿಗೂ ಒಂದು ಪ್ರಪಂಚ ಇರುತ್ತೆ. ನೀವು ಸೈನ್ಸ್ ಟೀಚರ್, ನಿಮಗೂ ಇದ್ರ ಮೇಲೆಲ್ಲ ನಂಬಿಕೆ ಇದೆಯಾ? ಹಾ, ಖಂಡಿತ ಇದೆ. ಹೇಗೆ ದೇವ್ರಿರ್ತಾನೋ ಅದೇ ರೀತಿ ಆತ್ಮ ಕೂಡ ಇರುತ್ತೆ. ನೀನೇನ್ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಫಾದರ್, ಖುಷಿನ ನಾನು ನೋಡಿದೆ. ಅವಳಿಗೆ ಚಿಕಿತ್ಸೆ ಔಷಧಿಯಿಂದ ಅಲ್ಲ, ಪ್ರಾರ್ಥನೆಯಿಂದ. ನಂಗೇನು ಅರ್ಥ ಆಗ್ತಿಲ್ಲ. ನಾವು ಪ್ರಾರ್ಥನೆ ಮಾಡಬೇಕು. ಶಿ ಈಸ್ ಪೊಸೆಸ್ಡ್. ವಾಟ್? ಶಿ ಈಸ್ ಪೊಸೆಸ್ಡ್. ಖುಷಿ ದೇಹದಲ್ಲಿ ಬೇರೆ ಆತ್ಮ ಇದೆ. ಮತ್ತೆ ಖುಷಿನ ಕಾಪಾಡೋದಕ್ಕೋಸ್ಕರ ನಾವು ಅವಳನ್ನ ಅವಳ ಮನೆಯಲ್ಲಿ ಬಿಡಬೇಕು. ಇದರಿಂದ ಖುಷಿ ಸರಿ ಹೋಗ್ಬೋದು. ಖುಷಿ ದೇಹದಲ್ಲಿ ಆತ್ಮ ಸೇರ್ಕೊಂಡಿದ್ಯಾ? ಅದು ಯಾರ್ದು ಅಂತ ಗೊತ್ತಾಗತ್ತಾ ಫಾದರ್? ಇವಳು ಸರಿ ಹೋಗ್ತಾಳೆ ಅಲ್ವಾ ಫಾದರ್? ಈಗಲೇ ಏನೂ ಹೇಳಕ್ಕಾಗಲ್ಲ. ಇವಳು ಒಳಗಡೆ ಯಾರ ಆತ್ಮ ಇರೋದು? ಖುಷಿ ಮತ್ತೆ ಮೇರಿ. ನಿಮ್ಗೆ ಮೇರಿ ಪರಿಚಯ ಇದೆಯಾ? ಹಾ, ಚರ್ಚಿಗೆ ಬರ್ತಿದ್ಲು. ಬರ್ತಿದ್ಲು ಅಂದ್ರೆ ಮೇರಿ ಸತ್ತೋಗಿದ್ದಾಳ? ಹಾ, ಮೇರಿ ಸತ್ತೋಗಿದ್ದಾಳೆ. ಖುಷಿ ಮತ್ತೆ ಮೇರಿ, ಇದರರ್ಥ ಮೇರಿ ಆತ್ಮನ. ಇದರರ್ಥ ಮೇರಿ ಆತ್ಮ राज हूँ, बिन जिस्म की अल्फाज हूँ, जो दिल है पर धड़कन नहीं, उस दिल का मैं एहसास हूँ। मुझे भूल जा, दे दे नज़र, होगी सुबह बीत के रात, मैं तड़पता रहूं जब भी करोगी याद।
ಮೇರಿ ಮೇರಿ ಮಾತಾಡ್ತಾ ಇರೋದು. ನೀನ್ ನನ್ನನ್ನು ಯಾವಾಗ ಭೇಟಿ ಮಾಡ್ತೀಯಾ ಕರಣ್? ಕರಣ್ ಕರಣ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು ಕರಣ್, ಐ ಲವ್ ಯು. ಏನು? ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಒಂದೆರಡು ಮಾತು ಚೆನ್ನಾಗಿ ಆಡಿದ ತಕ್ಷಣ ಪ್ರೀತಿ ಆಗೋಗುತ್ತಾ? ಪ್ಲೀಸ್ ಈ ತರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಇಡು ಫೋನು, ಬಾಯ್. In the name of Jesus Christ, in the name of Lords and Gods, whoever you are, ಏ ಆತ್ಮವೇ, ಅವಳು ದೇಹ ಬಿಟ್ಟು ಹೊರಗಡೆ ಬಾ. ಈ ಜಗತ್ತಿನ ಸೃಷ್ಟಿಕರ್ತ ಯೇಸು ಕ್ರಿಸ್ತನೊಬ್ಬನೇ. ಏನೂ ಆಗಲ್ಲ, ಯಾರಿಗೂ ಏನೂ ಮಾಡೋದಕ್ಕಾಗಲ್ಲ. ಯಾರು ಅವಳನ್ನ ಕಾಪಾಡೋದಕ್ಕಾಗಲ್ಲ, ಎಷ್ಟೇ ಪ್ರಯತ್ನ ಪಟ್ರು. ಏ ಕೆಟ್ಟ ಆತ್ಮವೇ, ದೇವರ ಮಗುವಿನ ಈ ದೇಹದಿಂದ ದೂರ ಹೋಗೋ. ದೇವರು ನಿನ್ನನ್ನು ಮುಕ್ತಗೊಳಿಸ್ತಾರೆ. ಮೇರಿ, ನೀನು ಇವಳ ದೇಹವನ್ನ ಬಿಟ್ಟು ಹೋಗ್ಬೇಕು. ಖುಷಿನ ಬಿಟ್ಟು ಹೋಗು. ಮೇರಿ, ದೇವರು ನಿನ್ನನ್ನು ಮುಕ್ತಗೊಳಿಸ್ತಾನೆ. ನಿನಗೆ ಆಜ್ಞೆ ಆಗಿದೆ, ಇಲ್ಲಿಂದ ಹೊರಗಡೆ ಹೋಗು. ಕರ್ತನು ನಿನಗೆ ಮುಕ್ತಿಯನ್ನು ಕೊಡುತ್ತಾನೆ, ಹೊರಟು ಹೋಗು. ಇಲ್ಲವಾದರೆ ನಿನ್ನನ್ನು ಕತ್ತಲಿನ ನರಕಕ್ಕೆ ಕಳಿಸುತ್ತಾರೆ. ಹೊರಟೋಗು, ಹೊರಟೋಗು ಇಲ್ಲಿಂದ. ಆ ಕರ್ತನು ನಿನಗೆ ಮೋಕ್ಷ ಕೊಡುತ್ತಾನೆ. ಖುಷಿ ದೇಹ, ಮೇರಿ ಆತ್ಮನ ಜಾಸ್ತಿ ದಿನ ತಡ್ಕೊಳ್ಳೋದಿಲ್ಲ. ಹೆಚ್ಚಂದ್ರೆ 2 ದಿನ. ಆಮೇಲೆ ಓ ಗಾಡ್, ಯಾವ್ದಾದ್ರೂ ಒಂದು ದಾರಿ ಇರುತ್ತೆ ಅಲ್ವಾ ಫಾದರ್? ದಯವಿಟ್ಟು ಖುಷಿ ಜೀವನ ಉಳಿಸ್ಕೊಡಿ. ಆದರೆ ಒಂದು ವಿಷಯ ನನಗೆ ಅರ್ಥ ಆಗ್ತಿಲ್ಲ. ಮೇರಿ ಆತ್ಮ ಖುಷಿನ ಯಾಕೆ ಸಾಯಿಸ್ಬೇಕು ಅಂತಿದೆ? ಪ್ರತಿಯೊಂದ್ರ ಹಿಂದೆನೋ ಖಂಡಿತ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಚಿಕ್ಕಂದಿನಿಂದ ಮೇರಿ ಒಂಟಿಯಾಗಿದ್ಲು. ಅವಳಿಗೆ ಯಾರೂ ಇರಲಿಲ್ಲ. ಚರ್ಚ್ ಹಾಸ್ಟೆಲ್ನಲ್ಲೇ ಅವಳು ಬೆಳೆದ್ಲು. ಸ್ಕೂಲ್ ಮುಗಿದ್ಮೇಲೆ ಅವಳಿಗೆ ಇನ್ನೂ ಹೆಚ್ಚು ಓದಬೇಕು ಅನ್ನೋ ಆಸೆ ಇತ್ತು. ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ಲು. ಒಂದಿನ ತುಂಬ ಖುಷಿಯಾಗಿದ್ಲು. ಫಾದರ್, ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮಗ್ ಗೊತ್ತಾ ಫಾದರ್,
ಒಂದೊಳ್ಳೆ ಸಂತೋಷದ ಸುದ್ದಿ ತಂದಿದ್ದೀನಿ. ಏನದು? ಇವತ್ ನಾನು ಮೇರಿಯಿಂದ ಡಾಕ್ಟರ್ ಮೇರಿ ಆಗಿದ್ದೀನಿ. ವಾವ್, ಇದಂತೂ ಒಳ್ಳೆ ಸುದ್ದಿನೇ, ಖುಷಿ ಪಡೋ ವಿಷಯ. ಭಗವಂತ ನನ್ ಪ್ರಾರ್ಥನೆ ಕೇಳಿಸ್ಕೊಂಡ. ನಿಮಗೆ ಚೆನ್ನಾಗಿ ಗೊತ್ತಲ್ವಾ, ನಾನು ಈ ಮೆಡಿಕಲ್ ಓದೋದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನಿಮಗೆಲ್ಲಾನು ಗೊತ್ತಲ್ಲ ಫಾದರ್. ಆ ದೇವ್ರು ಯಾವಾಗ್ಲೂ ನಿನ್ ಜೊತೆ ಇರ್ತಾನೆ. ಥ್ಯಾಂಕ್ ಯು ಅದ್ ಸರಿ, ಫಾದರ್. ನಿನ್ ಮೆಡಿಕಲ್ ಕಾಲೇಜ್ ಕಲ್ಕತ್ತಾದಲ್ಲಿದ್ಯಾ ಅಥವಾ ಓದೋದಿಕ್ಕೆ ಬೇರೆ ಕಡೆ ಹೋಗ್ಬೇಕಾ? ನಾನು ಹೊರಗಡೆ ಹೋಗಿ ಓದ್ಕೋಬೇಕು, ಆದ್ರೆ ಒಂದೇ ವರ್ಷ ಅಲ್ವಾ ಫಾದರ್. ಅದಾದ್ಮೇಲೆ ಕೋಲ್ಕತ್ತಾದಲ್ಲಿ ಯಾವ್ದಾದ್ರು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ. ಮತ್ತೆ ವೀಕೆಂಡ್ ಅಲ್ಲಿ ನಿಮ್ಮನ್ ಭೇಟಿ ಮಾಡೋದಕ್ ಬರ್ತೀನಿ. ದೇವ್ರು ಏನ್ ನಿನ್ನ ಹೇಳ್ತೀರಾ? ಚೆನ್ನಾಗಿಟ್ಟಿರ್ಲಿ ಕಂದ, ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನೋಡು, ತುಂಬಾ ಚೆನ್ನಾಗ್ ಬಂದಿದೆ ಅಲ್ವಾ? ಯಾವಾಗ್ಲೂ ಚೆನ್ನಾಗ್ ಬಂದಿದೆ. ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ನೀನ್ ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯ. ಒಂದ್ ನಿಮಿಷ ಇರು, ನೀನ್ ನನ್ ಬಾಯ್ ಫ್ರೆಂಡ್ ಫೋಟೋ ನೋಡಿಲ್ಲ ಅಲ್ವಾ? ನಾನು ಅದನ್ನ ತೋರಿಸ್ತೀನಿ. ನಿನ್ ಬಾಯ್ ಫ್ರೆಂಡ್? ಹ್ಞೂ ಕಣೆ, ತುಂಬಾ ಹ್ಯಾಂಡ್ಸಮ್ ಅವನು. ಹೌದಾ? ನೋಡಿ ಇಲ್ಲಿ ನೋಡಿ, ಚೆನ್ನಾಗಿದ್ದಾನಲ್ವಾ? ಇವನ್ ಹೆಸರು ಕರಣ್ ಅಂತ. ನಾನ್ ಇವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಕಣೆ. ಇವ್ನ್ ನಿನ್ ಬಾಯ್ ಫ್ರೆಂಡಾ? ಹಾ, ಸಖತ್ ಸ್ಮಾರ್ಟ್ ಆಗಿದಾನ್ ಕಣೆ. ಚೆನ್ನಾಗಿದ್ದಾನಲ್ವಾ? ಹಾ. ಏನೇ ಹಂಗ್ ನೋಡ್ತಿದ್ಯಾ? ನಿಂಗ್ ತೋರಿಸ್ಲೇಬಾರ್ದಿತ್ತು ನಾನು. ಏನೇ ಆಯ್ತು? ಏನ್ ಹುಡ್ಕಿನೋ ಏನೋ. ಮೇರಿ, ಒಂದ್ ನಿಮಿಷ ನಿಂತ್ಕೋ. ಇಲ್ಲ, ನಾನ್ ಹೋಗ್ತಿದ್ದೆ. ಒಂದ್ ನಿಮಿಷ ಕಣೆ, ನಾನ್ ನಿನಗ್ ತೋರ್ಸಲ್ಲ ಕಣೆ. ಹೇ ಮೇರಿ, ನಿಂತ್ಕೊಳ್ಳೆ. ಯಾಕೆ ಓಡ್ಕೊಂಡು ಹೋಗ್ತಿದ್ಯಾ? ಒಂದ್ ನಿಮಿಷ ನಿಂತ್ಕೋ. ಮೇರಿ, ಮಾತ್ ಕೇಳು. ಎಲ್ಲಿ ಹೋಗ್ತಿದ್ಯಾ ಮೇರಿ? ನನ್ ಮಾತ್ ಕೇಳು. ಮೇರಿ, ಮಾತ್ ಕೇಳು. ಮೇರಿ, ಮೇರಿ ಪ್ಲೀಸ್ ನನ್ ಮಾತ್ ಕೇಳಿಸ್ಕೊಳೆ. ಮೇರಿ, ಏನು ಹೇಳು? ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ಯಾ? ನಾನ್ ನಿನಗೋಸ್ಕರ ಹಾಸ್ಪಿಟಲ್ ವಾರ್ಡ್ ಎಲ್ಲ ಹುಡುಕ್ತಾ ಇದ್ದೆ. ಅವಾಗ ಗೊತ್ತಾಯ್ತು ನೀ ಹೊರಟೋಗಿದ್ಯಾ ಅಂತ. ನೋಡು, ಅದು ನನ್ನ ಇಷ್ಟ, ಗೊತ್ತಾಯ್ತಾ? ನೀನು ನಿನ್ ಕೆಟ್ಟ ಕಣ್ಗಳಿಂದ ಎಲ್ಲಾರ್ನೂ ನೋಡ್ಬೇಡ, ಗೊತ್ತಾಯ್ತಾ? ನಾಚಿಕೆ ಆಗಲ್ವೇನೆ ನಿಂಗೆ? ನನ್ ಕರೆಂಟ್ ಫೋಟೋ ನಿನ್ ಫೋನಲ್ಲಿ ಏನ್ ಮಾಡ್ತಿದೆ? ಮೇರಿ ಮೇರಿ, ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ. ನಿನ್ ಕರೆಂಟ್ ಫೋಟೋ ನನ್ ಮೊಬೈಲ್ ಅಲ್ಲಿ ಇಲ್ಲ ಕಣೆ, ಅದು ಸೋಷಿಯಲ್ ಮೀಡಿಯಾ ಅಷ್ಟೇ. ನಾನು ಅವತ್ತೇ ಹೇಳಿದ್ದೆ ಅಲ್ವಾ? ಇಲ್ಲಿ ನೋಡು, ಇಲ್ಲಿ ನೋಡಿ ನೀನೆ, ಇದು ಸೋಷಿಯಲ್ ಮೀಡಿಯಾ ಕಣೆ. ನೋಡಿ, ನಾನ್ ನಿನ್ನ ನಂಬಲ್ಲ ಅಷ್ಟೇ. ನೋಡು, ನೀನೇನಾದ್ರೂ ನನ್ನ ಮತ್ತೆ ಕರಣ್ ಮಧ್ಯದಲ್ಲಿ ಬರೋದಕ್ ನೋಡ್ದೆ ಅಂದ್ರೆ ನನ್ನಷ್ಟ್ ಕೆಟ್ಟವಳಂತೂ ಯಾರು ಇರಲ್ಲ, ಗೊತ್ತಾಯ್ತಾ? ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ ಮೇರಿ, ನೀನ್ ತಪ್ಪು ತಿಳ್ಕೊಂತಾ ಇದ್ಯಾ. ಪ್ಲೀಸ್, ನಾಚಿಕೆ ಕೆಟ್ಟವಳೆ. ಔಟ್. ಓಕೆ ವಾಸು, ನೋಡ್ಕೋತೀನಿ. ಒಂದ್ ವೇಳೆ ಮೆಹರ್ ಹತ್ರ ಇರೋ ನನ್ನ ಫುಟೇಜ್ನ ಪೊಲೀಸ್ನವ್ರಿಗೇನಾದ್ರೂ ಕೊಟ್ಬಿಟ್ರೆ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಏನಾದರೂ ಮಾಡಲೇಬೇಕು. ನನ್ನ ದಾರಿ ಗಡ್ಡ ಇರೋ ಮೆಹ್ರಾ ಕತೆ ಮುಗಿಸ್ಬೇಕು. ಹೇಗೆ? ಮೆಹ್ರಾ ಏನಾದರೂ ಬದುಕಿದ್ರೆ ನನಗೆ ತುಂಬ ತೊಂದರೆ ಆಗೋಗ್ಬಿಡುತ್ತೆ. ಇದಕ್ಕೇನಾದರೂ ಮಾಡಲೇಬೇಕು. ಯಾರದು ಅಲ್ಲಿರೋದು? ಬನ್ನಿ ಒಳಗಡೆ. ಏನು ಕೇಳಿಸ್ಕೊತಾ ಇದೆ? ಕದ್ದು ಮುಚ್ಚಿ ಹೇಳೋ. ಇದ್ರ ಪರಿಣಾಮನ ನೀನು ಎದುರಿಸ್ಬೇಕಾಗತ್ತೆ. ಹೇಳೋ. ಸರ್, ನಾನೇನು ಕೇಳಿಸ್ಕೊಳ್ಳಿಲ್ಲ ಸರ್. ನಾನು ಸುಮ್ಮನೆ ಈ ಕಡೆಯಿಂದ ಹೋಗ್ತಾ ಇದ್ದೆ ಅಷ್ಟೇ. ಪ್ಲೀಸ್ ನನಗೆ ಹೋಗೋದಕ್ಕೆ ಬಿಡಿ. ಸರಿ,
ನಿನ್ನ ಬಿಟ್ಬಿಡ್ತೀನಿ. ನಿನಗೆ ನನ್ನ ಬಗ್ಗೆ ಏನು ಗೊತ್ತಿದೆ? ಸರ್, ನಂಗೇನೂ ಗೊತ್ತಿಲ್ಲ ಸರ್. ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ನಾನೇನು ಕೇಳಿಸ್ಕೊಳ್ಳಿಲ್ಲ ಸರ್. ಇಲ್ಲಿವರೆಗೂ ಬಾಗ್ಲು ಹಿಂದೆ ನಿಂತ್ಕೊಂಡು ಕದ್ದು ಮುಚ್ಚಿ ಕೇಳಿಸ್ಕೊಂಡಿಲ್ಲ. ಅದೇನಾದರೂ ಕಿವಿಯಿಂದ ಕಿವಿಗೆ ಹರಡ್ಬಿಟ್ರೆ ಜೀವನ ಪರ್ಯಂತ ನೀನು ಮುಖ ನೋಡ್ಕೊಳಕ್ಕಾಗಬಾರ್ದು. ಹಾಗೆ ಮಾಡಿಬಿಡ್ತೀನಿ. ಮತ್ತೆ ಇನ್ನೊಂದು ಮಾತು, ಯಾವ ಪೇಷಂಟು ಸಾಯೋ ಥರ ಇದ್ದಾರೋ ಅವ್ರ ಇನ್ಫಾರ್ಮೇಷನ್ನ ನೀನು ನನಗೆ ಕೊಡಬೇಕು. ಅರ್ಥ ಆಯ್ತಾ? ನನಗೆ ನಾನೀ ವಿಷಯಕ್ಕೆಲ್ಲ ಬರೋದಿಲ್ಲ ಸರ್. ನನಗೇನು ಬೇಡ. ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಬಿಟ್ಬಿಡಿ ಸರ್. ನಾನು ಯಾರಿಗೂ ಏನು ಹೇಳಲ್ಲ ಸರ್. ಕೂತ್ಕೋ ಕೂತ್ಕೋ ಕೂತ್ಕೋ. ನಿನ್ನ ಕೆರಿಯರ್ನ ನಾಶ ಮಾಡಿಬಿಡ್ತೀನಿ. ಬೇಡ ಸರ್, ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಆದರೆ ಇದಕ್ಕೊಂದು ದಾರಿ ಇದೆ. ನೀನು ನನಗೆ ಈ ಕೆಲಸದಲ್ಲಿ ಕೈ ಜೋಡಿಸ್ಬೇಕು. ಸರ್, ನಾನು ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಸರ್. ದಯವಿಟ್ಟು. ನಿನ್ನಿಷ್ಟ, ನೀನೇ ಡಿಸೈಡ್ ಮಾಡು. ಆದರೆ ಸರ್, ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ಸರ್ ಪ್ಲೀಸ್. ನೀನು ಕೆರಿಯರ್ ನಾಶ. ಸರ್ ಬೇಡ ಸರ್, ಪ್ಲೀಸ್. ನೋ ಸರ್. ಸರ್, ನೀವು ಇವಳ ಜೊತೆಲಿ ಏನ್ ಮಾಡ್ತಾ ಇದ್ದೀರಾ? ಒಂದು ಒಂಟಿ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ. ಇಷ್ಟ ಕೆಟ್ಟ ಮನುಷ್ಯನ ನೀವು? ನಿಮ್ಮನ್ನ ನನ್ಗೆ ಸರ್ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಾ ಇದೆ. ನಾನು ಎಲ್ಲ ಕೇಳಿಸ್ಕೊಂಡೆ. ನೀವು ಡಾಕ್ಟರ್ ಅಲ್ಲ, ರಾಕ್ಷಸರು. ರಾಕ್ಷಸರು ಹಾಸ್ಪಿಟಲ್ ಎಲ್ಲರೂ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ, ಆದ್ರೆ ನೀವು ಅವ್ರ ಬಾಡಿ ಪಾರ್ಟ್ಸ್ ನ ಕದ್ಬಿಟ್ಟು ವ್ಯಾಪಾರ ಮಾಡ್ತಿದ್ದೀರಾ. ನಾನು ಎಲ್ಲ ವಿಷಯನೂ ಪೊಲೀಸಿಗೆ ಹೇಳ್ತೀನಿ. ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ. ಮತ್ತೆ ನೀನು, ನಿನ್ ಬುದ್ಧಿ ನನಗೆ ಗೊತ್ತು. ನೀನು ಕೂಡ ಇವ್ರ ಜೊತೆ ಸೇರಿದ್ಯಾ ಅಲ್ಲ? ಇಲ್ಲ ಕಣೆ, ಇಲ್ಲ ಮೇರಿ, ನನ್ನ ತಪ್ಪು ತಿಳ್ಕೊಂತಿದ್ಯಾ. ನಾನು ಬರೀ ಮೇರಿ, 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 ಮೇರಿ ಎದ್ದೇಳು. ಸರ್, ಏನ್ ಮಾಡಿದ್ರಿ ಸರ್? ಮೇರಿ, ಮೇರಿ ಎದ್ದೇಳು ಮೇರಿ. ಸರ್, ಇವಳಿನ್ನೂ ಉಸಿರಾಡ್ತಾ ಇದ್ದಾಳೆ ಸರ್. ನಾವು ಓಟಿಗೆ ಕರ್ಕೊಂಡು ಹೋಗೋಣ ಸರ್. ಸರ್, ಇವಳನ್ನ ಉಳಿಸ್ಬೋದು ಸರ್. ಮೇರಿ ಎದ್ದೇಳು ಮೇರಿ. ಏನೂ ಉಪಯೋಗ ಇಲ್ಲ, ಅವಳು ಸತ್ತೋಗಿದ್ದಾಳೆ. ಒಂದ್ ವೇಳೆ ಈ ವಿಷಯನ ನೀನೇನಾದ್ರೂ ಯಾರಿಗಾದ್ರೂ ಹೇಳ್ದೆ ಅಂತ ಇಟ್ಕೋ, ನಿನ್ ಗತಿನೂ ಕೂಡ ಇದೇ ಆಗುತ್ತೆ. ಏನ್ ಮಾಡಿದ್ರಿ ಸರ್? ಬಾಯಿ ಮುಚ್ಕೊಂಡು ನಾನು ಹೇಳ್ದಾಗ ಕೇಳು. ಈ ಥರ ಮೇರಿ ಪ್ರಾಣ ಹೋಯ್ತು. ಕೊಲೆಗಾರ ಮಿಸ್ಟರ್ ದಿನೇಶ್ ಕುಮಾರ್ ವಾಸು. ಆದರೆ ಮೇರಿ ಖುಷಿನ ಅಪಾರ್ಥ ಮಾಡ್ಕೊಂಡ್ಲು. ಆದರೆ ಮೈಸನ್, ಈಗಲೂ ಕಾಲಾವಕಾಶ ಇದೆ. ನಾವು ಖುಷಿನ ಕಾಪಾಡ್ಬೋದು. ಆದರೆ ಅದಕ್ಕೂ ಮೊದಲು ನಾವು ಆ ಜಾಗ ಹುಡುಕ್ಬೇಕು. ಎಲ್ಲಿ ಮೇರಿನ ಹೂತಾಕಿದರೋ ಆ ಜಾಗನ.
ಅವಳ ಸಮಾಧಿ ಮೇಲೆ ಹೋಲಿ ವಾಟರ್ ಮತ್ತೆ ಹೋಲಿ ಕ್ರಾಸ್ ಇಡಬೇಕು. ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೇರಿ ಆತ್ಮ ಖುಷಿ ದೇಹನ ಬಿಟ್ಟೋಗುತ್ತೆ. ನನಗನ್ಸುತ್ತೆ ಮೇರಿ ಆತ್ಮ ನಿನಗೆ ತೊಂದರೆ ಕೊಡುತ್ತೆ ಅಂತ. ಈ ಕೆಲಸನ ತುಂಬಾ ಹುಷಾರಾಗಿ ಮಾಡಿ ಮುಗಿಸ್ಬೇಕು. ಹಂಗಾರೆ ಮೇರಿನ ಹೂತಾಕಿರೋ ಜಾಗ ಅದನ್ನ ಹೇಗೆ ಫಾದರ್ ಕಂಡುಹಿಡಿಯೋದು? ಅದಕ್ಕೆ ಒಂದು ಉಪಾಯ ಇದೆ. Hey, ಕೆಟ್ಟ ಆತ್ಮ, in the name of Lords, in the name of gods, in the name of Jesus Christ. ಖುಷಿ, ಖುಷಿ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಮೇರಿ ಆತ್ಮ ನಿನ್ನನ್ನ ಆವರಿಸ್ಕೊಂಡಿದೆ. ಮೇರಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ? ಮೇರಿ, ನೋಡು, ನನ್ನ ಮಾತು ಕೇಳು. ಆ ಜಾಗ ಎಲ್ಲಿದೆ? ನಿನ್ ಸಮಾಧಿ ಎಲ್ಲಿದೆ? ಏನಾದ್ರೂ ಒಂದು ಸುಳಿವು ಕೊಡು. ಹೇಳು ಮೇರಿ, ಹೇಳು. ನೀನ್ ನನ್ನ ಮಾತು ಉತ್ತರ ಕೊಡು. ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಫಾದರ್, ನನ್ನ ಕಾಪಾಡಿ. ಫಾದರ್, ಕಾಪಾಡಿ. ನಾನು ಹೇಳಲ್ಲ, ಖಂಡಿತ ಹೇಳಲ್ಲ. ಖುಷಿನ ಸಾಯಿಸ್ತೀನಿ. ನೀವು ಅವಳನ್ನ ಕಾಪಾಡೋದಕ್ಕಾಗಲ್ಲ. ಅವಳನ್ನ ಸಾಯಿಸ್ತೇನೆ ನಾನು. ತಗೋ ಕರಣ್, ಇನ್ನು ತಗೋ. ಕಾಡಿನಲ್ಲಿ, ಕಾಡಿನ ರಸ್ತೆಯಲ್ಲಿ, ಹಾಸ್ಪಿಟಲ್ ರೋಡ್. ಬೇಗ ಹೋಗು, ಬೇಗ ಹೋಗು. ಹೇ ಈವಿಲ್ ಸ್ಪಿರಿಟ್, ಇವಳನ್ನ ಬಿಟ್ಟೋಗು. ಮೇರಿ, ಇಲ್ಲ, ಖುಷಿನ ಬಿಟ್ಟೋಗು. ಇಲ್ಲ. ಹೋಲಿ ಸ್ಪಿರಿಟ್, ಇವಳಿಗೆ ಮುಕ್ತಿ ಕೊಡು. ದೇವರಿಗೆ ಶರಣಾಗು. ಫಾದರ್, ನೀನ್ ಇವಳನ್ನ ಕಾಪಾಡೋದಕ್ಕಾಗಲ್ಲ. ಕಾಪಾಡೋ ಪ್ರಯತ್ನ ಮಾಡಬೇಡ. ಕಾಪಾಡೋ ಪ್ರಯತ್ನ ಮಾಡಬೇಡ. ಮಾಡಬೇಡ. ನಾನು ಅವಳನ್ನು ಬಿಡಲ್ಲ. ನಾನು ಖುಷಿನ ಬಿಡಲ್ಲ. ಅವಳನ್ನು ಸಾಯಿಸ್ಬಿಡ್ತೀನಿ. ಫಾದರ್, ನಾನು ಅವಳನ್ನು ಸಾಯಿಸ್ತೀನಿ. ಕರ್ತನಿಗೆ ಶರಣಾಗೋ, ಕರ್ತನಿಗೆ ಶರಣಾಗೋ, ಕರ್ತನಿಗೆ ಶರಣಾಗೋ. ಮೇರಿ, ಬೇಡ, ಬಿಟ್ಬಿಡು ನನ್ನ. ಮೇರಿ, ಬಿಟ್ಬಿಡು.
ಕರಣ್ ಬಂದ್ಯಾ ಕರಣ್? ನೋಡಲ್ಲಿ ಫಾದರ್ ಬಿದ್ದೋಗಿದ್ದಾರೆ, ಎದ್ದೇಳ್ತಾನೇ ಇಲ್ಲ. ಹೆಂಗೆ ಎದ್ದೇಳ್ತಾರೆ? ನನ್ ಸಾಯಿಸ್ಬಿಟ್ನಲ್ಲ. ಇವಾಗ ಕರಣ್ ಖುಷಿನ ಯಾರು ಕಾಪಾದಾಡ್ತಾರೆ? ನೀನ್ ಖುಷಿನ್ ಕಾಪಾಡ್ತೀಯ? ನೀನ್ ಖುಷಿನ್ ಪ್ರೀತಿಸ್ತಾ ಇದೀಯ ಅಲ್ವಾ? ನೀನ್ ಖುಷಿನ್ ಪ್ರೀತಿಸ್ತಾ ಇದೀಯ ಅಲ್ವಾ? ಮತ್ತೆ ನನ್ನ ಮೇರಿ, ಹಣೆ ಬರಹ ಎಷ್ಟು ವಿಚಿತ್ರ ಅಲ್ವಾ? ಕೆಲವೊಂದ್ಸಲ ನಾವು ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಮಾಡ್ತೀವಿ, ಅವರೇ ನಮ್ಗೆಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಅದೇ ಸಮಯದಲ್ಲಿ ಹಣೆ ಬರಹ ತನ್ನ ಆಟ ಶುರು ಮಾಡಿಬಿಡುತ್ತೆ. ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ. ನೀನು ನಾನು ಒಂದಾಗೋದು ಈ ಹಣೆ ಬರಹದಲ್ಲಿ ಇರಲಿಲ್ಲ. ನೋಡು, ಈಗ ನಾವು ಸಿಕ್ಕಿದ್ದೀವಿ. ಆದರೆ ಇವಾಗ ಏನಾಗಿದೆ ನೋಡು. ನೀನು ಫಾದರ್ನ ಸಾಯಿಸ್ದೆ ಅಲ್ಲ, ಆಯ್ತು. ನೀನು ಖುಷಿನೂ ಸಾಯಿಸ್ಬೇಕು ಅಂತಿದ್ಯಾ ಅಲ್ವಾ? ಸಾಯಿಸ್ಬಿಡು. ನಿನ್ನ ಆತ್ಮಕ್ಕೆ ಇದನ್ನೆಲ್ಲ ಮಾಡೋದ್ರಿಂದನೇ ಶಾಂತಿ ಸಿಗುತ್ತೆ ಅಂದರೆ ನಾನು ನಿನ್ನನ್ನು ತಡೆಯೋದಿಲ್ಲ. ಆದರೆ ನಾನು ಕಡೆ ಸಲ ನಿನ್ನ ತಬ್ಕೋಬೇಕು ಅಂತಿದ್ದೀನಿ. ಒಂದೇ ಒಂದ್ಸಲ ಅಷ್ಟೇ. ನಿಜವಾಗ್ಲೂ? ಹೌದು. ನಿಜವಾಗ್ಲೂ ಕರಣ್? ಮೋಸ ಮೋಸ ಮೋಸ! राज हूँ बिन जिस्म की अल्फाज हूँ, जो दिल है पर धड़कन नहीं, उस दिल का मैं एहसास हूँ। मुझे भूल जा, दे दे नज़र, होगी सुबह बीत के रात, मैं तड़पता रहूं जब भी करोगी याद।
सही, तुझसे तो दूर नहीं, तुझसे मैं न रह पाऊं जुदा, तुझसे मैं न रह पाऊं जुदा, मुझे भूल जा, दे दे नज़र, होगी सुबह बीत के रात, मैं तरफता रहूं जब भी करूंगी याद। किसको बयां, होते होते खत्म कुछ तो बाकी रह गया।